ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಗೋಷ್ಠಿಯ ನಿರ್ದೇಶಕರಿಗೆ ಹಾಗೂ ನನ್ನೆಲ್ಲ ಜ್ಯೇಷ್ಠ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ಈಗಿನ ವಿಷಯ ದೇಹಾತ್ಮ. ದೇಹಾತ್ಮ ಅಂದಾಗ ನಮ್ಮ ಇಡೀ ಸೌರ ಬ್ರಹ್ಮಾಂಡ, ಅದರ ಸ್ವಭಾವವನ್ನು ನಾವು ನೋಡಿದ್ರೆ, ಈ ಸೌರ ಬ್ರಹ್ಮಾಂಡ 7 ಪ್ರಜ್ಞಾ ಹಂತಗಳಲ್ಲಿ ಇರುತ್ತೆ. 7 ಸಾಂದ್ರತೆಯ ಮಟ್ಟಗಳು ಅಂತ ಕರಿತೀವಿ, ಲೇಯರ್ಸ್ ಅಂತ ಕರಿತೀವಿ, ಇಲ್ಲ ಭೂಮಿಕೆ ಅಂತ ಕರಿತೀವಿ. ಲೇಯರ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂದಾಗ ಇನ್ನಷ್ಟು ನಮಗೆ ಕ್ಲಾರಿಟಿ ಸಿಗುತ್ತೆ. ಹೀಗೆ 7 ಹಂತಗಳು ಅಥವಾ 7 ಲೇಯರ್ಸ್ ಆಫ್ ಕಾನ್ಷಿಯಸ್ನೆಸ್ ಇದ್ದಾಗ ಅದನ್ನೇ ನಾವು ಸ್ಥೂಲ ಲೋಕ, ಕಾಮಲೋಕ, ಮನೋಲೋಕ, ಬುದ್ಧಿ, ಆತ್ಮ, ಅನುಪಾದಕ ಹಾಗೂ ಆದಿಲೋಕ ಅಂತ ಕರಿತೀವಿ. ಅವುಗಳಲ್ಲಿ ಒಂದೊಂದು ಲೋಕದಲ್ಲೂ ಕೂಡ ಮತ್ತೆ 7 ಉಪಲೋಕಗಳು ಇದೆ. 7 ಲೋಕಗಳು ಇದೆ. ಒಂದೊಂದು ಲೋಕದಲ್ಲಿ 7 ಉಪಲೋಕಗಳು ಇದೆ. ಹಾಗಾಗಿ ನಾವು ಆಧ್ಯಾತ್ಮಿಕದಲ್ಲಿ ಸಪ್ತಸಪ್ತಿ ಅಂತ ಕರಿತೀವಿ. ಅಂದರೆ 7 ಅನ್ನುವಂಥ ಸಂಖ್ಯೆಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತೀವಿ ಆಧ್ಯಾತ್ಮಿಕ ಲೋಕದಲ್ಲಿ. ಹೀಗೆ ನಾವು ನೋಡಿದಾಗ ಮೇಲಿನ ಆದಿ ಹಾಗೂ ಅನುಪಾದಕ ಲೋಕಗಳು ಅದು ಪೂರ್ತಿಯಾಗಿ ಚೈತನ್ಯದಲ್ಲಿ ಇರುವಂತಹ ಪರಬ್ರಹ್ಮ ವಸ್ತುವಿನ ಲೋಕಗಳು. ಹಾಗೆ ನಾವು ಕೆಳಗಿನ ಹಂತಗಳನ್ನು ನೋಡಿದಾಗ ಸ್ಥೂಲ ಲೋಕ, ಕಾಮಲೋಕ, ಮನೋಲೋಕ. ಸ್ಥೂಲ ಲೋಕದಲ್ಲಿ 7 ಉಪಲೋಕಗಳು, ಕಾಮಲೋಕದಲ್ಲಿ 7 ಉಪಲೋಕಗಳು, ಮನೋಲೋಕದಲ್ಲಿ ಮತ್ತೆ 7 ಉಪಲೋಕಗಳು. ಆದರೆ ಇಲ್ಲಿ ವಿಶೇಷ ಏನು ಅಂದರೆ, ಮನೋಲೋಕವನ್ನು ಆ 7 ಲೋಕಗಳು ಅಂದರೆ 7 ಉಪಲೋಕಗಳನ್ನು 2 ಭಾಗವಾಗಿ ನೋಡ್ತೀವಿ. ಅದು ಕೆಳಗಿನ ಮನೋಲೋಕ ಅಂತ, ಮೇಲಿನ ಮನೋಲೋಕ ಅಂತ. ಅಂದರೆ ಕೆಳಗಿನ 4 ಉಪಲೋಕಗಳನ್ನು ಕೆಳಗಿನ ಮನೋಲೋಕ ಅಂತಲೂ, ಮೇಲಿನ 3 ಉಪಲೋಕಗಳನ್ನು ಮೇಲಿನ ಮನೋಲೋಕ ಅಂತಲೂ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಕೆಳಗಿನ ಹಂತಗಳನ್ನು ರೂಪ ಮನೋಲೋಕ ಅಂತಲೂ, ಮೇಲಿನ ಹಂತಗಳನ್ನು ಅರೂಪ ಮನೋಲೋಕ ಅಂತಲೂ ಕರಿತೀವಿ. ಈ ಅರೂಪ ಮನೋಲೋಕ, ಬುದ್ಧಿ, ಆತ್ಮ ಇವು 3 ಕೂಡ ಒಂದು ಹಂತ. ಆ ಕೆಳಗಿಂದು ಅಂದರೆ ಸ್ಥೂಲ ಲೋಕ, ಕಾಮಲೋಕ, ಕೆಳಗಿನ ಮನೋಲೋಕ ಅಥವಾ ರೂಪಲೋಕ ಇವು 3 ಒಂದು ಹಂತದ್ದು. ಈಗ ಮುಂದಿನ ಉಪನ್ಯಾಸಗಳಲ್ಲಿ ನಾವು ಉಳಿದ ವಿಚಾರಗಳನ್ನ ತಿಳ್ಕೊಳ್ತೀವಿ. ಈಗ ಸದ್ಯದ ಹಂತದಲ್ಲಿ ನಮ್ಮ ಗಮನ ದೇಹಾತ್ಮ ಅಂದಾಗ ಸ್ಥೂಲ ಲೋಕ, ಕಾಮಲೋಕ ಹಾಗೂ ಕೆಳಗಿನ ಮನೋಲೋಕವಾದ ರೂಪ ಮನೋಲೋಕ, ಈ 3ನ್ನ ಸೇರಿ ನಾವು ದೇಹಾತ್ಮ, ದೇಹ ತ್ರಯ ಅನ್ನುವಂಥ ಹೆಸರು ಅದಕ್ಕೆ. ದೇಹ ತ್ರಯ ಅಂದರೆ 3 ದೇಹಗಳು. ಸಾಮಾನ್ಯ ಮನುಷ್ಯನ ಸಾಮಾನ್ಯ ಸಾಧಕ ಇವನು ಅಂತ ಕರೆದಾಗ, ಇವನ ಸಾಧನೆಯೆಲ್ಲ ನಡೆಯುವಂತಹ ಸಾಧನಾ ಕ್ಷೇತ್ರ ಯಾವುದು ಅಂದರೆ, ಇನ್ನೂ ಬೆಳೆದೀರ, ನಾನು ಬೆಳೀಬೇಕು ಅನ್ನುವಂತಹ ಆಕಾಂಕ್ಷೆ, ಮುಮುಕ್ಷು ಅಂತ ಕರಿತೀವಿ. ಪ್ರಜ್ಞಾ ವಿಕಾಸವಾಗಬೇಕು, ಆಧ್ಯಾತ್ಮಿಕವಾಗಿ ಬೆಳಿಬೇಕು. ನಾನು ಈಗಷ್ಟೇ ನಮ್ಮ ಹಿರಿಯ ಸೋದರರು ಹೇಳಿರುವಂಥದ್ದು, ನಮ್ಮ ಮನೆ ಅಲ್ಲಿದೆ, ಇಲ್ಲಿಗೆ ಬಂದೆ ಸುಮ್ಮನೆ ಬಂದಿದ್ದೀನಿ,
ಸುಮ್ಮನೆ ಅಂದರೆ ಸಾಧನೆ ಮಾಡಿ ನನ್ನ ಮನೆಯನ್ನು ನಾನು ತಿಳ್ಕೊಂಡು ನನ್ನ ಮನೆಗೆ ವಾಪಸ್ ಹೋಗೋದಕ್ಕಾಗಿ ನಾನು ಬಂದಿದ್ದೀನಿ. ಇದು ನನ್ನ ನಿಜವಾದ ಮನೆ ಅಲ್ಲ, ಇದು ಬಾಡಿಗೆ ಮನೆ. ಎಷ್ಟು ದಿನ ಇದ್ದರೂ ಕೂಡ ಈ ಮನೆಯನ್ನು ಬಿಟ್ಟು ನಾನು ನನ್ನ ಸ್ವಂತ ಮನೆಯನ್ನು ಸೇರಬೇಕು ಅನ್ನುವಂತಹ ಆಕಾಂಕ್ಷೆಯುಳ್ಳಂತಹ ಸಾಧಕನ ಸಾಧನಾ ಕ್ಷೇತ್ರ. ಸಾಧಕನ ಸಾಧನಾ ಕ್ಷೇತ್ರ ಈ ದೇಹತ್ರಯ, ಇಲ್ಲ ಅಂದರೆ ದೇಹಾತ್ಮ. ಈಗ ದೇಹಾತ್ಮ ಅಂದರೆ ಏನು ಅನ್ನೋದು ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ದೇಹಾತ್ಮ ಅಂದಾಗ ನಮ್ಮ ಗಮನ ಎಲ್ಲ ಕೂಡ ಸ್ಥೂಲ ಲೋಕ. ಇಲ್ಲಿ ಗಮನಿಸಬೇಕಾಗಿರೋಂಥ ಇನ್ನೊಂದು ಅಂಶ ಏನು ಅಂದರೆ, ಆಯಾ ಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಆಯಾ ದೇಹಗಳು ಆ ಪ್ರಕೃತಿಯಿಂದ ಆವರಿಸಲ್ಪಟ್ಟ ಅಥವಾ ಆ ಪ್ರಕೃತಿಯ ಅಣುಗಳಿಂದ ಮಾಡಲ್ಪಟ್ಟ. ಅಂದರೆ ಈಗ ಸ್ಥೂಲ ಲೋಕದಲ್ಲಿ ಕೆಲಸ ಮಾಡೋದಕ್ಕಾಗಿ ಸ್ಥೂಲ ದೇಹ, ಕಾಮಲೋಕದಲ್ಲಿ ಕೆಲಸ ಮಾಡೋದಕ್ಕಾಗಿ ಕಾಮದೇಹ, ಕೆಳಗಿನ ಮನೋಲೋಕದಲ್ಲಿ ಕೆಲಸ ಮಾಡೋದಕ್ಕಾಗಿ ರೂಪ ಮನೋದೇಹ. ಆಯಾ ಲೋಕಗಳು ಆಯಾ ದೇಹಗಳು, ಆಯಾ ದೇಹಗಳಿಂದ ಆಯಾ ಲೋಕಗಳಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಅಪೂರ್ಣ ಸ್ಥಿತಿಯಲ್ಲಿರುವಂತಹ ಈ ಉಪಾಧಿಗಳಿಗೆ ಹಚ್ಚಿಕೊಂಡಿರುವಂತಹ ನಾವುಗಳು ಆ ಮೂಲ ಚೈತನ್ಯವನ್ನು ಸೇರಬೇಕಾದರೆ, ಪರಿಪೂರ್ಣತೆಯನ್ನು ಸೇರಬೇಕಾದ್ರೆ ನಾವು ಈ ಅಪೂರ್ಣತೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡಿಕೊಳ್ತಾ ಪೂರ್ಣತೆಯ ಕಡೆ ನಮ್ಮ ಪಥ ನಡಿಬೇಕಾಗಿದೆ, ಸಾಗಬೇಕಾಗಿದೆ. ಹಾಗೆ ನಾವು ನೋಡಿದಾಗ ಈ ಎಲ್ಲ ಭೂತಕೋಟಿ, ಈ ಭೂತ ಚೈತನ್ಯದಿಂದ ಆವರಿಸಿರುವಂಥದ್ದು ನಾವು ಮತ್ತೊಂದು ಸಲ ಆ ಮಹಾ ಚೈತನ್ಯದಲ್ಲಿ ಸೇರಬೇಕು ಅನ್ನುವಂಥ ಉದ್ದೇಶಕ್ಕಾಗಿ. ಹಾಗೆ ನಾವು ಈ ಸ್ಥೂಲ ಲೋಕದಲ್ಲಿ ಸ್ಥೂಲ ಶರೀರದಿಂದ ಮಾಡಬೇಕಾಗಿರುವಂಥ ಕೆಲಸಗಳು ಯಾವುದು, ಇಲ್ಲಿರುವಂತಹ ಪರಿಮಿತಿಗಳನ್ನು ಗೆದ್ದು ಪೂರ್ಣತ್ವವನ್ನು ಪಡೆದು ಈ ಶರೀರವನ್ನು ಯಾವ ರೀತಿಯಲ್ಲಿ ಆಧ್ಯಾತ್ಮಿಕ ಪಥಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಅದನ್ನು ಸರಿ ಮಾಡಬೇಕಾಗಿರುವಂಥದ್ದು, ಅದರ ಕಡೆ ನಾವು ಗಮನ ಹರಿಸಿದಾಗ ಈ ಮೇಲಿನ ಲೋಕಗಳಿಂದ ಆ ಪರಮಾತ್ಮನ ಚೈತನ್ಯ ಕೆಳಗಿನ ಲೋಕಗಳಿಗೆ ಬಂದಾಗ, ಆ ಉನ್ನತಾತ್ಮನ ಹತ್ರ ಚೈತನ್ಯ ಹರಿದು ಬಂದಾಗ ಅಲ್ಲಿಂದ ನಮಗೆ ಒಂದು ಸೂತ್ರ ಅಂದರೆ ದಾರದಲ್ಲಿ ಇರೋ ಥರ ಒಂದೊಂದು ದೇಹಾನು, ಅಂದರೆ ಸತ್ತ ನಂತರ ಜೀವಿ ಪ್ರಾಣವನ್ನು ತಗೊಂಡಾಗ ಜೀವಿ ಭೂಲೋಕಕ್ಕೆ ಬರಬೇಕಾದ್ರೆ ಅವನಿಗೆ ಒಂದೊಂದು ಕನೆಕ್ಷನ್, ಒಂದು ದಾರ, ಆ ದಾರಕ್ಕೆ ಒಂದೊಂದು ದೇಹಾನೇ, ಅದನ್ನು ಪರ್ಮನೆಂಟ್ ಆಟಮ್ ಅಂತ ಕರೀತಾರೆ. ಅಂದರೆ ನಾವು ದೇಹ ಸತ್ತರೂ ಕೂಡ ನಮ್ಮ ಹಿಂದಿನ ಸಂಸ್ಕಾರಗಳೆಲ್ಲ ಕೂಡ ಇದ್ದು ಅದರೊಂದಿಗೆ ಸೇರಿಕೊಂಡು ಬರೋದಕ್ಕೆ ನಾವು ಶಾಶ್ವತ ಅಣು, ಅದು ಎಂದಿಗೂ ನಾಶ ಹೊಂದೋದಿಲ್ಲ. ಯಾಕೆಂದರೆ ನಮ್ಮ ಸಾರ ಸರ್ವಸ್ವ, ನಮ್ಮೆಲ್ಲ ಕೆಲಸಗಳು, ನಮ್ಮೆಲ್ಲ ಭಾವನೆಗಳು, ನಮ್ಮೆಲ್ಲ ಯೋಚನೆಗಳು ಅದರಲ್ಲಿ ಸೇರಿಕೊಂಡಿರುತ್ತೆ. ಮತ್ತೆ ಜನ್ಮವನ್ನು ತಾಳಿದಾಗ ಇದರೊಂದಿಗೆ ನಾವು ವಾಪಸ್ ಬರ್ತೇವೆ. ಹಾಗಾಗಿ ಈ ಜೀವಾತ್ಮನಿಂದ ಇಳಿದು ಬಂದಂತಹ ಸೂತ್ರಕ್ಕೆ ಒಂದೊಂದು ದೇಹಾನೇ ಒಂದೊಂದು ಬಂದು ಸೇರಿಕೊಳ್ತಾ ಇರುತ್ತೆ. ಅದಕ್ಕೇನೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಣಿಯ ರೀತಿಯಲ್ಲಿ ಸೂತ್ರೇ ಮಣಿಗಣ ಇವ ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ. ಸೂತ್ರೇ ಮಣಿಗಣ ಇವ, ಒಂದೊಂದು ದಾರಕ್ಕೆ ನಾವು ಒಂದೊಂದೇ ಮಣಿಯನ್ನು ಸೇರಿಸಿದ ರೀತಿಯಲ್ಲಿ ಈ ದೇಹಾತ್ಮ ಅನ್ನುವಂಥದ್ದು ಜೀವಿ ಜನ್ಮವನ್ನು ತಗೊಂಡಾಗ ಅದೆಲ್ಲ ಕೂಡ ಇಳಿದು ಬಂದಿದೆ. ಈ ದೇಹಾತ್ಮ ಹಿಂದಿನ ಸಂಸ್ಕಾರಗಳೊಂದಿಗೆ ಬಂದಿದೆ. ದೇಹ ನಾಶ ಆದರೂ ಕೂಡ ಇಲ್ಲಿ ದೇಹಾತ್ಮ ಅಂತ ನಾವೇನನ್ನು ಕರೀತಾ ಇದ್ದೀವಿ, ಆ ದೇಹ ದೇಹಿ ಸಂಸ್ಕಾರ, ದೇಹಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಇದೆ, ಜೀವಿಗೆ ನಾಶ ಇಲ್ಲ, ಶರೀರಕ್ಕೆ ಮಾತ್ರನೇ ನಾಶ ಇರುವಂಥದ್ದು. ಈ ಶರೀರ ಹುಟ್ಟಿ ಬಂದಾಗ ಹಿಂದಿನ ಸಂಸ್ಕಾರಗಳೊಂದಿಗೆ ಹುಟ್ಟಿ ಬಂದಿದೆ. ಆ ಶರೀರವನ್ನು ಮತ್ತೆ ನಾವು ಈಗ ನಮ್ಮ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಅದನ್ನು ನಿವೃತ್ತಿ ಮಾರ್ಗದಲ್ಲಿ ಈ ಲೌಕಿಕತೆಯಿಂದ ಅದನ್ನು ವಾಪಸ್ಸು ಎಳ್ಕೊಂಡು ಇದು ನಿಜವಾಗಲೂ ನಿನ್ನೊಂದಿಗೆ ಜನ್ಮ ಜನ್ಮಗಳಲ್ಲೂ ಇರುವಂಥದ್ದು ಅಲ್ಲ,
ನೀನು ಪ್ರಯತ್ನ ಮಾಡಬೇಕಾಗಿರುವಂಥದ್ದು, ನಿನ್ನ ಜೀವನ ಇರುವಂಥದ್ದು, ನೀನು ಹುಟ್ಟಿ ಬಂದ ಜೀವನಕ್ಕೆ ಉದ್ದೇಶ ಗುರಿ ಏನು ಅಂದರೆ ಸದಾ ನಿನ್ನೊಂದಿಗೆ ಇರುವಂಥದ್ದು ಯಾವುದು, ಜನ್ಮ ಜನ್ಮಗಳಲ್ಲೂ ನಿನ್ನೊಂದಿಗೆ ಇರುವಂಥದ್ದು ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು. ಅಂದರೆ ಈಗ ಅದನ್ನೇ ನಾವು ವಿವೇಕ ಅಂತ ಕರೀತಾ ಇದ್ದೀವಿ. ಈ ಜನ್ಮದಲ್ಲಿ ನನ್ನೊಂದಿಗೆ ಇರುವಂಥದ್ದು ಯಾವುದು, ಜನ್ಮ ಜನ್ಮಗಳಲ್ಲೂ ನನ್ನೊಂದಿಗೆ ಇರುವಂಥದ್ದು ಯಾವುದು, ಅದನ್ನು ಅರ್ಥ ಮಾಡಿಕೊಂಡಾಗ ಇದು ನಿಜವಾಗಿಯೂ ನಮಗೆ ಅರ್ಥ ಆದರೆ ಅಲ್ಲಿಗೆ ನಮ್ಮೆಲ್ಲ ದುಃಖಗಳು ಶಮನ ಆದಂಗೆನೆ. ನಾನೇ ಶಾಶ್ವತ ಅಲ್ಲ ಅಂದ ಮೇಲೆ ನನಗೆ ಬರುವಂತಹ ದುಃಖ, ಕಷ್ಟ, ನಷ್ಟ ಹೇಗೆ ಶಾಶ್ವತ ಆಗುತ್ತೆ? ನಮಗೆ ನಾನೇ ಅಂದರೆ ಏನು? ಈ ಶರೀರ ಶಾಶ್ವತ ಅಲ್ಲ. ಈ ಏನು ದುಃಖ ಬಂದರೂ, ಏನು ಕಷ್ಟ ಬಂದರೂ, ಯಾರಿಗೆ ಕಷ್ಟ ಬರ್ತಾ ಇದೆ, ಯಾರಿಗೆ ದುಃಖ ಬರ್ತಾ ಇದೆ? ಈ ದೇಹ ನಮ್ದು ಇದೆ ತಾನೇ ಸಬ್ಜೆಕ್ಟ್. ದೇಹಾತ್ಮಕ್ಕೆ ಮಾತ್ರ ಕಷ್ಟ ಬರ್ತಾ ಇದೆ, ದೇಹಾತ್ಮಕ್ಕೆ ಮಾತ್ರ ದುಃಖ ಬರ್ತಾ ಇದೆ. ಶರೀರಕ್ಕೆ ಬಂದಾಗ ಕಷ್ಟ ಅಂತೀವಿ, ಕಾಮದೇಹಕ್ಕೆ ಬಂದಾಗ ಅದನ್ನೇ ದುಃಖ ಅಂತೀವಿ. ಎರಡೂ ಒಂದೇನೆ, ಶರೀರದ ಕಷ್ಟ, ಕಾಮದೇಹದ ದುಃಖ. ಆದರೆ ಶರೀರನೂ ಇರೋದಿಲ್ಲ, ಕಾಮದೇಹನೂ ಇರೋದಿಲ್ಲ. ನಾವು ಅಂದ್ಕೊಂಡಿರೋದು ಇಲ್ಲಿವರೆಗೂ ನಾವು ಶರೀರ ಮಾತ್ರ ಸಾಯ್ತಾ ಇದೆ ಅಂತ, ನಾನು ಒಂದು ಸಲ ಸಾಯ್ತಾ ಇದ್ದೀನಿ ಅಂತ. ಖಂಡಿತವಾಗಿಯೂ ಅಲ್ಲ, ನಾವು 3 ಸಲ ಸಾಯ್ತಾ ಇದ್ದೀವಿ, 3 ಸಲ ಸಾಯ್ತಾ ಇದ್ದೀವಿ. ಯಾವ್ಯಾವುದು ಸಾಯುವಂಥದ್ದು ಅಂದರೆ ಈ ಸ್ಥೂಲ ಶರೀರ ಸಾಯುತ್ತೆ, ನಂತರದಲ್ಲಿ ಕಾಮ ಶರೀರ ಸಾಯುತ್ತೆ, ನಂತರದಲ್ಲಿ ರೂಪ ಮನೋಶರೀರ ಕೂಡ ಸಾಯುತ್ತೆ. ಅಂದಮೇಲೆ ನಮಗೆ ಶರೀರಕ್ಕೆ ಕಷ್ಟ ಬಂದರೂ ಶರೀರ ಶಾಶ್ವತ ಅಲ್ಲ, ಹಾಗಾಗಿ ಕಷ್ಟ ಶಾಶ್ವತ ಅಲ್ಲ. ಕಾಮದೇಹಕ್ಕೆ, ರೂಪದೇಹಕ್ಕೆ ಅಂದರೆ ಏನು? ದುಃಖ, ಅಶಾಂತಿ ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಿರೋವಂಥದ್ದು. ನಮಗೆ ನಮ್ಮ ಕಾಮದೇಹ, ರೂಪ ಮನೋದೇಹನೇ ಶಾಶ್ವತ ಅಲ್ಲ ಅಂದ ಮೇಲೆ ನನಗೆ ಬಂದಿರುವಂಥ ದುಃಖ, ನನಗೆ ಬಂದಿರುವಂಥ ಬೇಜಾರು, ನನಗೆ ಬಂದಿರುವಂಥ ಅಪಕೀರ್ತಿ, ಏನೇನೆಲ್ಲ ನಾವು ಅದನ್ನು ದೊಡ್ಡದು ಮಾಡಿ ಯೋಚನೆ ಮಾಡ್ತೀವೋ ಅದು ಯಾವುದೂ ಕೂಡ ಶಾಶ್ವತ ಅಲ್ಲ. ಅಂದಮೇಲೆ ನಮ್ಮ ಜೀವನಗಳು ಎಷ್ಟು ನೆಮ್ಮದಿಯಾಗಿ ನಡೆದು ಹೋಗುತ್ತೆ. ನಮ್ಮ ಮನಸ್ಸಿನ ಯೋಚನೆಗಳೆಲ್ಲ ಕೂಡ ಈ 3ರ ಸುತ್ತಲೂ ಇರುವಂಥದ್ದು. ಇದನ್ನು ದಾಟಿ ಇನ್ನೂ ನಾವು ಹೋಗಿಲ್ಲ. ಹೇಗೆ ಹೋಗಬೇಕು ಅಂತ ನಾವು ಮುಂದಿನ ಉಪನ್ಯಾಸಗಳಲ್ಲಿ ನೋಡ್ತೀವಿ. ಆದರೆ ನಿಜವಾಗಿಯೂ ಕೂಡ ನಾವು 100ಕ್ಕೆ 100 ಪಾಲು ಬದುಕ್ತಾ ಇರುವಂಥದ್ದು ಈ ದೇಹಾತ್ಮಕ್ಕೆ ಸಂಬಂಧಪಟ್ಟ ಹಾಗೇನೆ. ಅಂದರೆ ಏನು? ಈ ಸ್ಥೂಲ ದೇಹ, ಇಲ್ಲಾಂದರೆ ನಮ್ಮಲ್ಲಿರುವಂತಹ ಈ ಯೋಚನೆಗಳು, ಆಸೆಗಳು, ಇನ್ನೊಂದು ಮತ್ತೊಂದು, ಇದನ್ನು ಮೀರಿರುವಂತಹ ಯೋಚನೆಗಳು. ಇಷ್ಟೇ ನಮ್ಮ ಇಡೀ ಜೀವನ. ಅದಕ್ಕೆ ನಾವು ಮೊದಲೇ ಅಂದ್ಕೊಂಡ್ವಿ, ಸಾಮಾನ್ಯ ಮನುಷ್ಯನ ಜೀವನ, ಸಾಮಾನ್ಯ ಮನುಷ್ಯನ ಸಾಧನಾ ಕ್ಷೇತ್ರ. ಇದನ್ನು ಗೆದ್ರೇನೆ ನಾವು ಮುಂದಕ್ಕೆ ಆಧ್ಯಾತ್ಮಿಕವಾಗಿ ಮುಂದಿನ ಹೆಜ್ಜೆಗಳನ್ನು ಹಾಕೋದಕ್ಕೆ ಸಾಧ್ಯ ಇರುವಂಥದ್ದು. ಹಾಗೆ ನಾವು ನೋಡಿದಾಗ ನಮ್ಮ ಈ ಸ್ಥೂಲ ಶರೀರ, ಹೊರಗೆ ಕಾಣಿಸುವಂತಹ ಶರೀರ, ಅದಕ್ಕಾಗಿ ನಾವು ಇದನ್ನು ಸ್ಥೂಲ ಅಂತ ಕರೀತಾ ಇದ್ದೀವಿ. ಇದು ಸಾಂದ್ರತೆ ಹೆಚ್ಚು, ಅಂದರೆ ಒರಟುತನ ಹೆಚ್ಚು. ಇದಕ್ಕೆ ಶರೀರ ಅಂದ ತಕ್ಷಣ ಅರ್ಥ ಆಗಿರುತ್ತೆ ಒರಟು. ಆದರೆ ಇದಕ್ಕೇನೆ ಸ್ಥೂಲ ಶರೀರಕ್ಕೂ ಕೂಡ ಅದರದ್ದೇ ಆದ ಪ್ರಜ್ಞೆ ಇದೆ. ಸ್ಥೂಲ ಶರೀರಕ್ಕೆ ಪ್ರಜ್ಞೆ ಇಲ್ಲ ಅಂತಲೇನೋ ಇಲ್ಲ. ನಮ್ಗೆ ಹಿಂದೆ ಇರುವೆ ಓಡಾಡ್ತಾ ಇದ್ದರೆ ತಕ್ಷಣ ನಮಗೆ ಗೊತ್ತಾಗುತ್ತೆ. ಕಣ್ಣಿರೋದು ಮುಂದೆ, ಇರುವೆ ಓಡಾಡ್ತಾ ಇರೋದು ಬೆನ್ನ ಮೇಲೆ. ಇರುವೆ ಬೆನ್ನ ಮೇಲೆ ಓಡಾಡ್ತಾ ಇದ್ರು, ಅದು ನಮಗೆ ಕಾಣದೇ ಇದ್ದರೂ ಇರುವೆ ಓಡಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಂದರೆ ಅರ್ಥ ಏನು? ಈ ಸ್ಥೂಲ ಶರೀರಕ್ಕೆ ಅದರದ್ದೇ ಆದ ಪ್ರಜ್ಞೆ ಇದೆ. ಕಣ್ಣು ನೋಡದೇ ಇದ್ದರೂ ಆ ಪ್ರಜ್ಞೆಗೆ ಅರಿವು ಅಂತ ನಾವು ಹೇಳ್ತೀವಿ, ಅವೇರ್ನೆಸ್ ಅಂತ ಕರಿತೀವಿ. ಅದಕ್ಕೆ ಅರಿವಾಯಿತು. ಏನಂತ ಅರಿವಾಯಿತು? ಬೆನ್ನ ಮೇಲೆ ಇರುವೆ ಓಡಾಡ್ತಾ ಇದೆ ಅನ್ನೋಂಥ ಅರಿವು ಆಯಿತು. ಅದರಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಸ್ಥೂಲ ಶರೀರಕ್ಕೂ ಕೂಡ ಅದರದ್ದೇ ಆದ ಪ್ರಜ್ಞೆ ಇದೆ ಅಂತ. ನಾವೆಲ್ಲ ಕೂಡ ಹಚ್ಕೊಂಡಿರೋವಂಥದ್ದು ಯಾವುದನ್ನು ಅಂದರೆ ಈ ಸ್ಥೂಲ ಶರೀರವನ್ನು ಮಾತಾನೆ. ಇದಕ್ಕೆ ಕಂಫರ್ಟ್ ಬೇಕು, ಇದು ಚೆನ್ನಾಗಿರಬೇಕು, ಅದಕ್ಕೆ ಏನೇನೋ ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ಸಾಧನೆ ಮುಂದುವರಿಬೇಕಾದರೆ ನಮಗೆ ಅರ್ಥ ಆಗುತ್ತೆ, ನಾನೇ ಸ್ಥೂಲ ಶರೀರ ಅಲ್ಲ ಅಂತ.
ಹೇಗೆ ಅರ್ಥ ಆಗುತ್ತೆ ನಮಗೆ? ಇದು ನನ್ನ ಬುಕ್ಕು ಅಂತ ನಾನು ಬುಕ್ಕನ್ನು ತೋರಿಸ್ತೀನಿ. ಇದು ನನ್ನ ಬುಕ್ಕು ಅಂತ ನಾನು ಹೇಳಿದಾಗ ಅದು ಅರ್ಥ ಆಗುತ್ತೆ ನಮಗೆ, ನಾನು ಬೇರೆ ಈ ಬುಕ್ಕು ಬೇರೆ ಅಂತ. ಗೊತ್ತಾನೆ? ಇದು ನನ್ನ ಬುಕ್ಕು ಅಂತ ನಾನು ಕರೆದಾಗ ನಾನೇ ಬುಕ್ ಅಲ್ಲ, ನಾನು ಬೇರೆ ಬುಕ್ ಬೇರೆ. ಹಾಗಿದ್ದ ಮೇಲೆ ಇದು ನನ್ನ ಕೈ, ಇದು ನನ್ನ ತಲೆ ಅಂತ ನಾನು ಹೇಳಿದಾಗ ನಾನು ಬೇರೆ, ನನ್ನ ಕೈ ಬೇರೆ, ನಾನು ಬೇರೆ, ನನ್ನ ತಲೆ ಬೇರೆ. ಅಂದರೆ ನಾನು ಅನ್ನುವಂತಹ ವಸ್ತು ಈ ಶರೀರದಲ್ಲಿ ಬೇರೆ ಏನೋ ಇದೆ. ನಾನೇ ಕೈಯಲ್ಲ, ನಾನೇ ತಲೆಯಲ್ಲ, ಅಂದಮೇಲೆ ನಾನೇ ಈ ಶರೀರ ಕೂಡ ಅಲ್ಲ. ಅದಕ್ಕೇನೆ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು, ಆ ಶರೀರವನ್ನು ತೋರಿಸಿದಾಗ ಇದು ಇದು ಅಂತ ಹೇಳ್ತಾ ಇದ್ರು. ಇದಕ್ಕೆ ಕಾಯಿಲೆ ಬಂತೇನಪ್ಪ, ಇದಕ್ಕೆ ನೀವು ಆಪ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಿ. ಅವ್ರಿಗೆ ಅನಿಸ್ತೇಷ ಕೂಡ ಕೊಡಲಿಲ್ಲ, ಹಾಗೆ ಆಪ್ರೇಷನ್ ಮಾಡಿದ್ರು. ಯಾಕೆ? ಆ ಸ್ಥೂಲ ಶರೀರವನ್ನು ಅವರು ನಾನು ಅಂತ ಅಂದ್ಕೊಂಡಿರಲಿಲ್ಲ. ನೀವು ಆಪ್ರೇಷನ್ ಮಾಡೋವಂಥದ್ದು ಯಾರಿಗೆ? ಇದಕ್ಕೆ ತಾನೇ ಮಾಡ್ಕೊಳ್ಳಿ, ಇದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ. ಇಲ್ಲಿಂದ ನಮ್ಮ ಪ್ರಜ್ಞೆಯನ್ನು ಹಿಂದಕ್ಕೆ ತೆಗೆದು ಬಿಟ್ಟರೆ ಈ ಶರೀರಕ್ಕೆ ಏನಾಗುತ್ತೆ ಅನ್ನುವಂಥದ್ದಕ್ಕೂ ನಮಗೂ ಸಂಬಂಧ ಇಲ್ಲ. ಅಂದರೆ ಈ ಶರೀರ ಪ್ರಜ್ಞೆಯನ್ನು ನಾವು ಗೆಲ್ಲಬೇಕು, ಇದಕ್ಕಿಂತ ಮುಂದಿನ ಹೆಜ್ಜೆಗೆ ಹೋಗಬೇಕು ಅಂದರೆ ನಾವು ಮಾಡಬೇಕಾಗಿರುವಂಥ ಸಾಧನೆ ಏನು ಅಂದರೆ ಈ ಶರೀರ ನಾನು ಅಲ್ಲ ಅಂದಮೇಲೆ ಈ ಶರೀರಕ್ಕೆ ಬರುವಂಥ ಸುಖವಾಗಿರ್ಬೋದು, ಈ ಶರೀರಕ್ಕೆ ಬರುವಂಥ ಕಷ್ಟವಾಗಿರ್ಬೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ಸೆಂಟೆನ್ಸ್ ನೆನೆ ಓದ್ತಾ ಇದ್ದೆ, ತುಂಬ ಕ್ಯಾಚಿಂಗ್ ಅನ್ನಿಸ್ತು. ಏನದು ಅಂದರೆ, ಕರ್ಮದೇವತೆಗಳು ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಪುಣ್ಯವನ್ನು ಮಾಡಿದರೆ ಸುಖವನ್ನು ಕೊಡ್ತಾರೆ, ಪಾಪವನ್ನು ಮಾಡಿದರೆ ಕಷ್ಟವನ್ನು ಕೊಡ್ತಾರೆ. ಹೌದಾ? ಇದು ನಮಗೆ ಥಿಯಾಸಫಿಲ್ ಎಂಟರ್ ಆದಾಗಿಂದಲೂ ಕೂಡ ಕೇಳಿ ಕೇಳಿ ಹೇಳಿ ಓದಿ ಈಗ ಅಭ್ಯಾಸ ರಕ್ತಗತ ಆಗೋಗ್ಬಿಟ್ಟಿದೆ. ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಇದರಲ್ಲೇನು ವಿಶೇಷ ಅನ್ನಿಸ್ಲಿಲ್ಲ. ಬಟ್ ಇನ್ನೊಂದು ಸೆಂಟೆನ್ಸ್ ಅದರ ಜೊತೆನೇ ಇತ್ತು, ಕೊರಗುವುದಕ್ಕೆ ಕರ್ಮದೇವತೆಗಳು ಕಾರಣರಲ್ಲ. ಒಂದು ನಿಮಿಷ. ಕೊರಗುವುದಕ್ಕೆ ಕರ್ಮದೇವತೆಗಳು ಕಾರಣರಲ್ಲ. ನಾನೇನೋ ಹಿಂದಿನ ಜನ್ಮಗಳಲ್ಲಿ ಪಾಪ ಮಾಡಿದ್ದೀನಿ, ಆ ಪಾಪದ ಫಲಿತವಾಗಿ ಈ ಜನ್ಮದಲ್ಲಿ ನನಗೆ ಕಷ್ಟ ಬಂದಿದೆ, ಆ ಕಷ್ಟವನ್ನು ನಾನು ಅನುಭವಿಸ್ಬೇಕು. ಇದು ಕರ್ಮದೇವತೆಗಳ ಕೆಲಸ. ಅವರು ಡಿಸ್ಟ್ರಿಬ್ಯೂಟ್ ಮಾಡಿ, ಈಗ ಇಷ್ಟು ಪುಣ್ಯ ನಿಂದು, ಎಷ್ಟು ಪಾಪ ನಿಂದು, ಎಷ್ಟು ಒಳ್ಳೆಯದು ನಿನಗೆ, ಇದಿಷ್ಟು ಅಂತ. ಆದರೆ ಆ ಬಂದಿರುವಂತಹ ಕಷ್ಟವನ್ನು ಭೂತ ಕರಡಿಯಲ್ಲಿ ನೋಡಿಬಿಟ್ಟು ನನಗಿಂಥ ಕಷ್ಟ ಬಂತು, ನನಗೆ ಹಂಗಾಯಿತು, ನನಗೆ ಹಿಂಗಾಯಿತು, ಅದ್ಯಾಕೆ ಹಿಂಗಾಯಿತು, ಅವರೆಲ್ಲ ಚೆನ್ನಾಗಿದ್ದಾರೆ, ನನಗೇ ಓಹೋ ನಮ್ಮ ಪ್ರಶ್ನೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ನನಗೇ ಯಾಕೆ ಈ ಕಷ್ಟ ಬಂತು, ಅವರೆಲ್ಲ ಆರಾಮಾಗಿದ್ದಾರಲ್ಲ, ನನಗೆ ಯಾಕೆ ಈ ಥರ ದುಃಖ. ನಾವು ಅದನ್ನೇ ದೊಡ್ಡದು ಮಾಡಿ 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 ಚಿಂತೆ ಮಾಡ್ತೀವಲ್ಲ, ಕೊರಗ್ತೀವಲ್ಲ. ಕೊರಗುವುದಕ್ಕೆ ಕರ್ಮದೇವತೆಗಳು ಕಾರಣರಲ್ಲ. ಇದು ನಿನ್ನ ಕರ್ಮ, ಪಾಪ. ಅವ್ರಿಗೂ ಇದಕ್ಕೂ ಯಾವ ರೀತಿಯಾದ ಸಂಬಂಧನೂ ಇಲ್ಲ. ತಲೆನೋವು ಬಂತ ಅನುಭವಿಸು, ಕಾಲು ನೋವು ಬಂತ ಅನುಭವಿಸು. ಕಾಲು ನೋವು ಬಂತು 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 ಅಂತ ಆ ಕಾಲನ್ನು ಎತ್ಕೊಂಡೋಗಿ ತಲೆ ಒಳಗಡೆ ಸೇರಿಸ್ತೀವಲ್ಲ, ಅದಕ್ಕೆ ಕಾಲು ನೋವು. ಆ ಕಾಲು ನೋವು ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು? ತಲೆ ಒಳಗಡೆ ತೊಗೊಂಡು ಹೋಗ್ಬಿಟ್ಟು ಅದರದ್ದೇ ಚಿಂತೆ, ಅದರದ್ದೇ ಚಿಂತೆ. ಅದಕ್ಕೆ ಕರ್ಮದೇವತೆಗಳು ಕರ್ತರು ಅಲ್ಲ. ಅದು ನಿನ್ನ ಕರ್ಮ. ನೀನು ಕೊರಗದೆ ಅನುಭವಿಸ್ತೀಯ, ಅನುಭವಿಸು. ಕೊರಗ್ತೀಯ, ಪ್ಲಸ್ ಆಯಿತು. ನೋವು, ಶರೀರಕ್ಕೆ ಬಂದಿರುವಂಥ ನೋವು, ಅದರ ಜೊತೆ ಕೊರಗು, ಅದಿನ್ನೂ ದೊಡ್ಡದಾಯಿತೆ ಹೊರತಾಗಿ ಕಡಿಮೆ ಅಂತೂ ಆಗಲ್ಲ. ಅಂದರೆ ಈ ಶರೀರ ಅನ್ನುವಂತಹ ಈ ಉಪಾಧಿ, ಪ್ರಜ್ಞೆಯ ಉಪಾಧಿ ನಿನಗೆ ಬಂದಿರೋದು ಯಾತಕ್ಕಾಗಿ? ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸುಮಾರಷ್ಟು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಂಗೆ. ಯಾತಕ್ಕಾಗಿ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನೀನು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಿದ್ರೆ ಅದಕ್ಕೆ ಈ ಶರೀರ ಬೇಕು.
ಇವತ್ತು ಸತ್ಯಕಾಮ ಲಾಡ್ಜಲ್ಲಿ ಸತ್ಸಂಗ ನಡೀತಾ ಇದೆ, ಸಾಧನೆಗೆ ಬೇಕಾಗಿರುವಂಥ ವಿಚಾರಗಳಿದೆ, ದೇಹಾತ್ಮದಿಂದ ಆತ್ಮ ಸಾಕ್ಷಾತ್ಕಾರದವರೆಗೂ ಕರ್ಕೊಂಡೋಗುವಂಥ ವಿಚಾರಗಳು ಇವತ್ತಿದೆ. ಇದನ್ನು ನಾನು ಅಟೆಂಡ್ ಮಾಡಬೇಕಾದ್ರೆ ಶರೀರ ಇರಬೇಕು. ಶರೀರ ಇಲ್ಲ ಅಂದರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಈ ಶರೀರ ಬಂದಿರೋ ಅಂಥದ್ದು ನಿನಗೆ ಯಾತಕ್ಕಾಗಿ? ಇದು ಕರ್ಮಭೂಮಿ. ದೇವತೆಗಳಿಗೂ ಕೂಡ ಈ ಅವಕಾಶ ಇಲ್ಲ. ದೇವತೆಗಳಿಗೂ ಕೂಡ ಈ ಅವಕಾಶ ಇಲ್ಲ. ಅವರೇನಾದರೂ ಪುಣ್ಯ ಮಾಡಬೇಕು ಅಂದ್ಕೊಂಡ್ರೆ ಶರೀರವನ್ನು ತಗೊಂಡು ಭೂಮಿಯಲ್ಲಿ ಹುಟ್ಟಿ ಬರಬೇಕು. ನಾವು ಈ ಭೂಮಿಯಲ್ಲಿ ಶರೀರವನ್ನು ತಗೊಂಡು ಹುಟ್ಟಿ ಬಂದಿದ್ದೀವಿ ಅಂದರೆ ಹೊರಗೋದಕ್ಕಿಂತ, ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಗಲೇ ನಮ್ಮ ಮನೋಸ್ಥಿತಿ ಬೇರೆ ಆಗೋಗುತ್ತೆ. ಸರಿ, ಹಾಗೆ ನಮಗೆ ಶರೀರ ಸಿಕ್ಕ ಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಲ್ವಾ? ಎಲ್ಲ ಪ್ರಕೃತಿಯನ್ನು ನಾವು ಗಮನಿಸಿದಾಗ ಪರೋಪಕಾರಾರ್ಥಂ ಇದಂ ಶರೀರಂ. ಹೌದಾ? ಎಷ್ಟು ಚೆನ್ನಾಗಿದೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ. ನದಿ ಹರಿತಾ ಇರೋದು ತನ್ನ ಬಾಯಾರಿಕೆನ ತೀರಿಸ್ಕೊಳ್ಳೋದಕ್ಕಲ್ಲ, ವೃಕ್ಷ ಹಣ್ಣು ಕೊಡ್ತಾ ಇರೋವಂಥದ್ದು ಅದು ತಿನ್ನೋದಕ್ಕೆ ಅಂತ ಅಲ್ಲ. ಅಂದಮೇಲೆ ನನಗೆ ಈ ಶರೀರ ಬಂದಿರೋವಂಥದ್ದು ಕೂಡ ನಾನೇ ಅನುಭವಿಸ್ಬೇಕು ಅನ್ನೋದಕ್ಕೆ ಅಲ್ಲ, ಪರೋಪಕಾರಾರ್ಥಂ. ಈ ಶರೀರ ಇರೋದೇನೆ ಧರ್ಮ ಕಾರ್ಯಗಳನ್ನು ಮಾಡೋದಕ್ಕಾಗಿ, ಇತರರಿಗಾಗಿ ಈ ಶರೀರವನ್ನು ಉಪಯೋಗಿಸೋದಕ್ಕಾಗಿ. ಇದು ನಮಗೆ ಅರ್ಥ ಆಗಬೇಕು. ಅಂದರೆ ಈ ತ್ಯಾಗರೂಪವಾದ ಸೇವೆ, ಈ ಶರೀರ ಇರುವಂಥದ್ದು, ಈ ಶರೀರದ ಸಹಾಯದಿಂದ ತ್ಯಾಗವನ್ನು ಮಾಡಿ ಅದರಿಂದ ಸಹಾಯ ಸೇವೆಯನ್ನು ಮಾಡೋದಕ್ಕೆ. ಈ ರೀತಿ ಇದು ಅಭ್ಯಾಸ ಆಗ್ತಾ ಬಂದರೆ ನಾವು ಮೊದಲೇ ಅಂದ್ಕೊಂಡಂಗೆ ಈ ಡೆನ್ಸಿಟಿ ಇದೆಯಲ್ಲ, ಸಾಂದ್ರ, ಹೆಚ್ಚಿನ ಡೆನ್ಸಿಟಿ ಇರುವಂತಹ ಈ ಸ್ಥೂಲ ಶರೀರದ ಅಣುಗಳು ಸೂಕ್ಷ್ಮವಾಗ್ತಾ ಬರಬೇಕು, ಆಧ್ಯಾತ್ಮಿಕತೆಗೆ ಓಗೊಡುವ ರೀತಿಯಲ್ಲಿ ಇರಬೇಕು. ನಮ್ಮ ಹಿಂದೆ ಮಾತಾಡಿದ ಸಹೋದರರು ಹೇಳಿದ್ರು, ನಾವು ಯಾವ ಥರ ಅದನ್ನು ಟ್ಯೂನ್ ಮಾಡ್ತೀವಿ ಅಂತ. ಟಿ ವಿ ಮುಂದ್ಗಡೆ ಇದೆ, ನಮ್ಮ ಕೈಲಿ ರಿಮೋಟ್ ಇದೆ. ಆ ರಿಮೋಟಲ್ಲಿ ನಮಗೆ ಯಾವ ಚಾನಲ್ ಬೇಕೋ ಅದನ್ನು ಪ್ರೆಸ್ ಮಾಡಿದ್ರೆ ಆ ಚಾನಲಿಂದ ನಮಗೆ ಫಿಗರ್ಸು ಕಾಣಿಸುತ್ತೆ. ಹಾಗೆಯೇ ಈ ಶರೀರದ ಅಣುಗಳು ಎಷ್ಟು ಸೂಕ್ಷ್ಮ ಆಗಬೇಕು ಅಂದರೆ, ಯಾವ ರೀತಿ ಆ ಶರೀರಕ್ಕೆ ಅಭ್ಯಾಸ ಆಗಬೇಕು ಅಂದರೆ, ಅದು ಎಂದಿಗೂ ತನ್ನ ಮುಖಾಂತರ ಕೆಟ್ಟದ್ದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಶರೀರದ ಅಣುಗಳು ಸೂಕ್ಷ್ಮತೆಯನ್ನು ಪಡಿಬೇಕು. ನಮಗೆ ಇದು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ರಾಮಕೃಷ್ಣ ಪರಮಹಂಸರು 2 ಪದಗಳನ್ನ ಹೆಚ್ಚಿಗೆ ಉಪಯೋಗಿಸ್ತಾರೆ. ಕಾಮಿನಿ ಕಾಂಚನ ಅಂದರೆ ನಮ್ಮೆಲ್ಲರನ್ನ ಕೆಳಗಡೆಗೆ ಎಳೆಯುವಂಥದ್ದು, ಉನ್ನತ ಭಾವನೆಗಳಿಂದ ವಾಪಸ್ಸು ಎಳ್ಕೊಳ್ಳೋವಂಥದ್ದು ಯಾವುದು ಅಂದರೆ ಕಾಮಿನಿ ಕಾಂಚನ. ಕಾಮಿನಿ ಅಂದರೆ ಆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇರುವಂತಹ ನೀಚ ಕೋರಿಕೆಗಳು, ಅದನ್ನು ಗೆಲ್ಲುವಂಥದ್ದು ಕಷ್ಟ. ಇನ್ನು ಎರಡನೇದಾಗಿ ಕಾಂಚನ, ಆಸ್ತಿ, ದುಡ್ಡು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಗೆಲ್ಲೋದು ಅಷ್ಟೇ ಅಲ್ಲ, ಶರೀರ ಕೂಡ ಅಷ್ಟು ಸೂಕ್ಷ್ಮತೆಯನ್ನು ಪಡಿಬೇಕು. ಅಂದರೆ ಯಾವ ರೀತಿ ರಾಮಕೃಷ್ಣ ಪರಮಹಂಸರನ್ನು ಅವರ ಗುರುಗಳಾಗಿ ತಗೋಬೇಕು ಅಂತ ವಿವೇಕಾನಂದರು ನರೇಂದ್ರ ಬಂದಾಗ ಅವರ ಹಾಸಿಗೆಯ ಕೆಳಗಡೆ ಒಂದು ನಾಣ್ಯವನ್ನು ಇಡುತ್ತಾರೆ. ಅವರಿನ್ನೇನು ಆ ಹಾಸಿಗೆಯಲ್ಲಿ ಮಲ್ಗಕ್ಕೆ ಹೋಗ್ತಾ ಇದ್ದಂಗೆ ಅವರಿಗೆ ಒಬ್ಬ ಬೆಂಕಿ ಸುಡ್ತಾ ಇದೆ ಅಂತಾರೆ. ಆದರೆ ನಮ್ಮಲ್ಲಿ ಕೆಲವರು, ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಎಕ್ಸಾಂಪಲ್ಸನ್ನು, ಇಡೀ ಜೀವನ ಹಣದ ಹಿಂದೆ ಓಡಿರೋ ಅಂಥವರು ಪ್ರಾಣ ಹೋಗುವಂಥ ಸಮಯದಲ್ಲಿ ಹಣವನ್ನು ತೋರಿಸಿದ್ರೆ ಅವ್ರ ಪ್ರಾಣ ನೆಮ್ಮದಿಯಾಗಿ ಹೋಗಿದೆ. ಪರವಾಗಿಲ್ಲ, ನೆಟ್ಟು ಗಂಟು ಹಾಗೆ ಇದೆ, ಏನೂ ತೊಂದರೆ ಇಲ್ಲ ಅಂತ. ಇಷ್ಟು ಹಣ ಸಂಪಾದನೆ ಮಾಡಿ ಒಂದು ನಾಣ್ಯ ಕೂಡ ನಾನು ತಗೊಂಡು ಹೋಗೋದಿಲ್ಲ ಅನ್ನೋದು ನಿಜವಾಗಿಯೂ ಅರ್ಥ ಆದರೆ ಅದಕ್ಕೆ
ತಪ್ಪಿಲ್ಲ, ಸಂಪಾದನೆ ಮಾಡೋಣ. ಸಂಪಾದನೆ ಜೀವನ ಅಲ್ಲ, ಜೀವನಾನೇ ಸಂಪಾದನೆ ಅಲ್ಲ. ರಾಮಕೃಷ್ಣ ಪರಮಹಂಸರು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ. ಅವರ ಶರೀರದ ಅಣುಗಳು ಕೂಡ ಅದನ್ನು ತಾಳೋದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಕೆಟ್ಟ ಜಾಗಕ್ಕೆ ಹೋಗಬೇಕು ಅಂದರೆ ಆ ಕಾಲು ಮುಂದಕ್ಕೆ ಹೋಗಲ್ಲ. ಕೆಟ್ಟ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಎಷ್ಟೇ ದುಡ್ಡು ಬಿದ್ದಿದ್ರು ಅದು ನಂದಲ್ಲ ಅಂದಮೇಲೆ ಆ ಕೈ ಅದನ್ನು ಮುಟ್ಟಲ್ಲ, ಅದು ನಂದಲ್ಲ. ಅಲ್ಲಿರೋಂಥ ಶ್ರೀರಾಮ್ ಹೇಳ್ತಾರೆ, ಇಫ್ ಇಟ್ ಈಸ್ ನಾಟ್ ಯುವರ್ಸ್, ಇಫ್ ಯು ವಾಂಟ್ ಟು ಟೇಕ್ ಇಟ್, ಇಟ್ ಈಸ್ ಸ್ಟೀಲಿಂಗ್. ನಾವು ಏನೇನೋ ಅದು ನಂದಲ್ವಲ್ಲ, ಇನ್ಯಾರೋ ಬೀಳಿಸ್ಕೊಂಡು ಹೋಗಿದ್ದಾರೆ, ನಾನು ತೊಗೊಳ್ದೇ ಇದ್ದರೆ ಇನ್ಯಾರೋ ತೊಗೊಳ್ತಾರೆ, ನಾನು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತೀನಿ, ಏನೇನೆಲ್ಲ ಇದೆಲ್ಲ ಮನಸ್ಸು ಮಾಡುವಂಥ ಕೆಲಸಗಳು. ಅಲ್ಲ ಅಲ್ಲ ಅಲ್ಲ, ನಿಂದಲ್ವಾ, ನೀನು ಹಂಗೆ ಕೈ ಹಾಕೋಕ್ಕೆ ಹೋದರೆ ಅದು ಶಾಕ್ ಹೊಡೆಯುತ್ತೆ. ಅಷ್ಟು ಮಟ್ಟಿಗೆ ನಿನ್ನ ಶರೀರದ ಅಣುಗಳು ಸೂಕ್ಷ್ಮತೆಯನ್ನು ಪಡೆಯಬೇಕು. ಶಾರದಾ ಮಾತೆಯನ್ನು, ಪುಟ್ಟ ಮಗುವನ್ನು ಮದುವೆ ಮಾಡಿ ಬಂದ್ಕೊಂಡಾಗ ರಾಮಕೃಷ್ಣ ಪರಮಹಂಸರು, ಇಬ್ಬರು ಮೂವರು ಮಕ್ಕಳ ತಾಯಿ ಆಗ್ತೀಯಾ ಇಲ್ಲ ಇಡೀ ಪ್ರಪಂಚದ ತಾಯಿ ಜಗನ್ಮಾತೆ ಆಗ್ತೀಯಾ ಅಂತ ಕೇಳಿದಾಗ, ನಿಮ್ಮ ಇಚ್ಛೆ ನನ್ನ ಇಚ್ಛೆ, ನನಗಿಬ್ಬರು ಮೂವರು ಮಕ್ಕಳು ಬೇಕಿಲ್ಲ, ಕಷ್ಟದಲ್ಲಿರುವಂಥ ಪ್ರತಿಯೊಂದು ಮಗುನು ನನ್ನ ಮಗುನೇ ಅಂತ ಹೇಳಿದ್ರು. ಹಾಗೆಯೇ ವರ್ಷಗಳು ಆದಮೇಲೆ ರಾಮಕೃಷ್ಣ ಪರಮಹಂಸರು ಅವರನ್ನು ಅವರೇ ಟೆಸ್ಟ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಒಂದು ಸಲ ಶಾರದಾ ದೇವಿಯಲ್ಲಿ ಮಲಗಿದ್ದಾರೆ, ರಾಮಕೃಷ್ಣ ಪರಮಹಂಸರು ಮಲಗಿದ್ದಾರೆ, ನಿದ್ದೆ ಮಾಡಿಬಿಟ್ಟಿದ್ದಾರೆ, ಇಬ್ಬರು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾರೆ. ಒಂದು ಸಲ ಹೊರಳಾಡೋದ್ರಲ್ಲಿ ಅವರ ಕೈ ಆ ಕಡೆ ಹೋಯಿತು ಅಷ್ಟೇ, ಆ ಕೈ ಹಾಗೇ ನಿಂತೋಯ್ತು. ನಿದ್ದೆಯಲ್ಲಿ ಕೂಡ ಆ ಕೈ ಹಾಗೇ ನಿಂತೋಯ್ತು. ಯಾಕೆಂದರೆ ಅಲ್ಲಿರುವಂಥದ್ದು ಜಗನ್ಮಾತೆ, ನನ್ನ ಪತ್ನಿ ಶಾರದೆ ಅಲ್ಲ. ಇದು ಶರೀರದ ಪವಿತ್ರತೆ. ಅಂದರೆ ಎಂದಿಗೂ ಯಾವ ರೀತಿಯಲ್ಲೂ ಕೂಡ ಈ ಶರೀರದಿಂದ ತಪ್ಪನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಈ ಶರೀರವನ್ನು ನಾವು ಪವಿತ್ರವಾಗಿ ಬೆಳೆಸ್ಕೋಬೇಕು. ಯಾಕೆ? ಏನೆಲ್ಲ ಪ್ರಪಂಚದಲ್ಲಿ ದೇವಸ್ಥಾನಗಳು ಅಂತ ನಾವು ಓಡಾಡ್ತೀವೋ, ಏನೆಲ್ಲ ಆ ದೇವಸ್ಥಾನ, ಈ ದೇವಸ್ಥಾನ, ಲಲಿತೆ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ, ಈಶ್ವರನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ ಅಂತ ಎಲ್ಲೆಲ್ಲ ಓಡಾಡೋದಕ್ಕೆ ಇಷ್ಟಪಡ್ತೀವೋ, ಆದರೆ ನಿಜವಾದ ದೇವಸ್ಥಾನ, ಜೀವಂತಿಕೆ ಇರುವಂಥ ದೇವಸ್ಥಾನ, ನಿಜವಾಗಿಯೂ ಪರಮಾತ್ಮ ನೆಲೆ ನಿಂತಿರುವಂತಹ ದೇವಸ್ಥಾನ ನಿನ್ನ ಶರೀರ. ಇವೆಲ್ಲವೂ ಕೂಡ ಹೊರಗಿನದ್ದೇ, ನಿರ್ಜೀವವಾಗಿರುವಂಥದ್ದೇ. ದೇವಸ್ಥಾನದಲ್ಲಿರುವಂತಹ ದೇವರು ಒಂದು ಹಂತ ಆದರೆ, ನಿನ್ನದೇ ಶರೀರ ದೇವಸ್ಥಾನ, ನಿನ್ನ ಒಳಗಡೆ ಆತ್ಮ ಚೈತನ್ಯ ಇದೆ. ಸದಾ ಆ ಅರಿವು, ಅವೇರ್ನೆಸ್, ಇದು ಒಂದು ದೇವಸ್ಥಾನ. ಇದರ ಒಳಗಡೆ ಭಗವಂತನಿದ್ದಾನೆ. ಈ ದೇವಸ್ಥಾನದಿಂದ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಒಂದು ದೇವಸ್ಥಾನ, ಜೀವಂತಿಕೆಯ ದೇವಸ್ಥಾನ. ಇದನ್ನು ಎಷ್ಟು ಪವಿತ್ರವಾಗಿ ನಾವು ನೋಡ್ಕೊಳ್ತಾ ಇದರಿಂದ ನಾವು ಮುಂದಿನ ಹಂತಗಳಿಗೆ ಸಾಗಬೇಕಾಗಿದೆ. ಮುಂದಿಂದು ಕಾಮದೇಹ. ಈ ಕಾಮದೇಹ ನಮ್ಮ ಸ್ಥೂಲ ದೇಹಕ್ಕಿಂತಲೂ, ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮವಾಗಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ಸೂಕ್ಷ್ಮತೆ ಹೆಚ್ಚಿದಷ್ಟು ಅದರ ವ್ಯಾಪಕತೆ ಹೆಚ್ಚಾಗುತ್ತೆ, ಅದರ ಶಕ್ತಿನೂ ಹೆಚ್ಚಾಗುತ್ತೆ. ಸೂಕ್ಷ್ಮತೆ ಹೆಚ್ಚಿದಷ್ಟು ಅಂದರೆ, ಶರೀರದಿಂದ ನಾನೇನಾದರೂ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅಂದರೆ ಆ ಶರೀರ ಅಲ್ಲಿಗೆ ಹೋಗಬೇಕು, ಅಲ್ಲಿ ನಾನು ಸೇವೆ ಮಾಡಬೇಕು, ಆ ಶರೀರಕ್ಕೆ ಸೇವೆ ಮಾಡಬೇಕು. ಆದರೆ ಕಾಮ ಶರೀರ ಇದಕ್ಕಿಂತಲೂ ಸೂಕ್ಷ್ಮವಾಗಿರೋ ಕಾರಣ ಅದರ ವ್ಯಾಪಕತೆಯೂ ಹೆಚ್ಚು, ಅದರ ಶಕ್ತಿನೂ ಹೆಚ್ಚು. ಇದರ ಸ್ಥಾನ ಏನು? ಕಾಮ ಶರೀರ ಕಾಮಲೋಕದಲ್ಲಿ ಕೆಲಸ ಮಾಡುವಂಥದ್ದು. ಮುಖ್ಯವಾಗಿ ಇದರಲ್ಲಿ ಬರುವಂಥ ಭಾವನೆಗಳು, ಹೆಚ್ಚಿನ ಭಾವನೆಗಳು ಎಲ್ಲ ನಾವು ಲಿಸ್ಟ್ ಮಾಡಿ ಇಟ್ಟರೆ ಎರಡೇ ಲಿಸ್ಟ್, ಒಂದು ರಾಗ, ಒಂದು ದ್ವೇಷ. ಇವರು ನನಗೆ ಬೇಕು, ಇವರು ನನಗೆ ಬೇಡ, ಈ ವಸ್ತು ನನಗೆ ಬೇಕು, ಈ ವಸ್ತು ನನಗೆ ಬೇಡ, ಸುಖ ಬೇಕು, ದುಃಖ ಬೇಡ, ಕೀರ್ತಿ ಬೇಕು, ಅಪಕೀರ್ತಿ ಬೇಡ, ಲಾಭ ಬೇಕು, ನಷ್ಟ ಬೇಡ. ಇದೆಲ್ಲ ಸುತ್ತಾಡುವಂಥ ಜಾಗ ಯಾವುದಪ್ಪ ಅಂದರೆ ಕಾಮಲೋಕದಲ್ಲಿನ
ಕಾಮ ಶರೀರ. ಇದನ್ನು ನಾವು ಪವಿತ್ರವಾಗಿ ಇಟ್ಕೋಬೇಕು. ಯಾತಕ್ಕಾಗಿ ನನ್ನಲ್ಲಿ ದ್ವೇಷ ಇದೆ, ಯಾತಕ್ಕಾಗಿ ನನ್ನಲ್ಲಿ ಕೋಪ ಇದೆ, ಯಾತಕ್ಕಾಗಿ ನನಗೆ ಅಶಾಂತಿ ಇದೆ ಅಂದರೆ ಅದಕ್ಕೆ ಯಾರೋ ಕಾರಣರಲ್ಲ, ನಾನೇ ಕಾರಣ. ಹಿಂದಿನ ಜನ್ಮಗಳಲ್ಲಿ ನಾನು ಪ್ರೇಮ ಭಾವನೆಯನ್ನು ಹೆಚ್ಚಿಗೆ ಬೆಳೆಸ್ಕೊಂಡು ಬಂದಿದ್ದರೆ, ಕಾರಣ ಶರೀರದಲ್ಲಿ ಪ್ರೇಮ ಭಾವನೆ ಇದ್ದು ಈ ಜನ್ಮದಲ್ಲಿ ಅದರೊಂದಿಗೆ ಹುಟ್ಟಿ ಬರ್ತಾ ಇದ್ದೆ ನಾನು. ಅಂದರೆ ಏನರ್ಥ? ಈಗ ನನಗೆ ಶಾಂತಿ ಇಲ್ಲ ಅಂದರೆ ಕಾರಣ ಶರೀರದಲ್ಲಿ ಶಾಂತಿ ಇಲ್ಲ, ಅದಕ್ಕಾಗಿ ಈಗ ನನಗೆ ಶಾಂತಿ ಇಲ್ಲ. ಕಾರಣ ಶರೀರದಲ್ಲಿ ಶಾಂತಿ ಯಾಕಿಲ್ಲ ಅಂದರೆ ಹಿಂದಿನ ಜನ್ಮಗಳಲ್ಲಿ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದಿಲ್ಲ. ಈಗ ನಾನು ಮಾಡಬೇಕಾಗಿರೋಂಥ ಸಾಧನೆ ಏನು ಅಂದರೆ, ಯಾವ ವಾತಾವರಣದಲ್ಲಿ ನಾನು